ನಾಯಕರಾದಂತಹ ಶ್ರೀ ಬಿ ರಮಣಾಥ್ ರೈ ಅವರ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಪತ್ರಿಕಾ ಮಾಧ್ಯಮದ ದೃಶ್ಯ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಸ್ವಾಗತವನ್ನು ಬಯಸುತ್ತಾ, ಈ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಯಾದಂಥ ಸುಬೋಧ್ ಆಳ್ವರ್ ಅವರು, ಜಿಲ್ಲಾ ಮಹಿಳಾ ಕಾಂಗ್ರೆಸ್ಸಿನ ಮಂಗಳೂರು ಘಟಕದ ಅಧ್ಯಕ್ಷತೆಯಾದಂಥ ಕುಮಾರಿ ಅಬ್ಬಿಲತರ್ ಅವರು, ನಮ್ಮ ಪರಿಶಿಷ್ಟ ಘಟಕದ ಅಧ್ಯಕ್ಷರಾದಂಥ ಜಿಲ್ಲಾಧ್ಯಕ್ಷರಾದ ದಿನೇಶ್ ಕುಮಾರ್ ಅವರು, ಜಿಲ್ಲಾ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿ ರಮಣನ್ ಪೂಜಾರಿ ಅವರು, ಫಯಾಜ್ ರವರು, ಮಾಜಿ ಮಹಾನಗರ ಪಾಲಿಕೆಯ ಸದಸ್ಯರಾದಂಥ ಅಶೋಕ್ ಡಿಕೆ ಅವರು, ಜಿಲ್ಲಾ NSU ಅಧ್ಯಕ್ಷರಾದಂಥ ಸೋಹನ್ ಆಳ್ವರ್ ಅವರು, ನಮ್ಮ ಜಿಲ್ಲಾ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿ ಪ್ರೇಮಾನಂದ್ ಬಳ್ಳಾಲ್ಬಾಗ್ ಅವರು, ಜಿಲ್ಲಾ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿ ವಿಕಾಸ್ ಶೆಟ್ಟಿ ಅವರು, ಜಿಲ್ಲಾ ಕಾಂಗ್ರೆಸ್ಸಿನ ಉಪಾಧ್ಯಕ್ಷರಾದಂಥ ಶಬೀರ್ ಸಿದ್ದಗಟ್ಟೆ ಅವರು ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಈ ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಡಬೇಕಾಗಿ ಶ್ರೀ ಬಿ ರಮಣಾಥ್ ರೈ ಹತ್ರ ಕೇಳಿಕೊಡ್ತಾ ಇದ್ದೇನೆ. ಪತ್ರಿಕಾ ಮಾಧ್ಯಮದ ಎಲ್ಲ ಆತ್ಮೀಯ ಸ್ನೇಹಿತರೆ, ನಾನು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ, ವಿಧಾನಸಭಾ ಅಧಿವೇಶನ ಸಂದರ್ಭದಲ್ಲಿ ಇಲ್ಲಿ ನಮ್ಮ ಜಿಲ್ಲೆಯ ಬಿಜೆಪಿ ಶಾಸಕರುಗಳು, ಮಾಜಿ ಶಾಸಕರುಗಳು ನಾವೆಲ್ಲರೂ ಕೂಡ ಈ ಮುಖ್ಯವಾಗಿ ಅಭಿವೃದ್ಧಿ ಕೆಲಸಕ್ಕೆ ನೇರವಾಗಿ ದುಡ್ಡು ಕೊಡ್ತಾರೆ ಅನ್ನುವಂಥ ಮಾತು ಬಂದು ಒಂದು ಹಕ್ಕುಚ್ಯುತಿ ಮಂಡನೆ ಮಾಡ್ತೀವಿ ಅಂತೇಳಿ ಒಂದು ಚರ್ಚೆ ನಡೆಯಿತು. ಯಾರೇ ಮಾಜಿ ಶಾಸಕರಿರ್ಬೋದು, ನಾನಿರ್ಬೋದು, ನಾವೊಂದು ಸಾಮಾಜಿಕ ಬದುಕಿನಲ್ಲಿ ಇದ್ದುಕೊಂಡು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಮೂಲಕ ನಾವು ಕೆಲವು ಅಭಿವೃದ್ಧಿ ಕಾರ್ಯಗಳು ವಾಡಿಕೆ, ಅದು ಹಿಂದಿನಿಂದಲೂ ಬಂದಿರ್ತಕ್ಕ. ನಾನು ಸಹ 2 ಬಾರಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ವಿರೋಧ ಪಕ್ಷ ಇದ್ದುಕೊಂಡು ಆಡಳಿತ ಪಕ್ಷ ಇದ್ದುಕೊಂಡು ಅನುಭವ ನನಗಿದೆ. ಇದು ಹೊಸತೇನಲ್ಲ. ಆದರೆ ನಮ್ಮ ಒಂದು ಅಭಿವೃದ್ಧಿ ಯಾವುದೇ ದುಡ್ಡು ಅದು ಕೊಡುವಂಥದ್ದು ಆಯಾಯ ವಿಧಾನಸಭಾ ಕ್ಷೇತ್ರದ ಜನರ ಬೇಡಿಕೆಗೆ ಅನುಗುಣನೆ ಆಗ್ತಕ್ಕಂಥ ಕೆಲಸ. ಅದಕ್ಕೆ ಈ ರೀತಿ ಒಂದು ಅದನ್ನ ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡತಕ್ಕಂಥದ್ದು ನನಗೆ ತುಂಬಾ ಮನಸ್ಸಿಗೆ ನೋವಾಗಿದೆ. ನಾನು ಬೇರೆ ಬೇರೆ ಕೆಲವು ಸಾರಿ ಜಿಲ್ಲೆಯ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಲಿಯ ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥ ಬೇಡಿಕೆಯನ್ನ ಮನಸ್ಸಲ್ಲಿಟ್ಟುಕೊಂಡು ನಾವು ಕೆಲಸವನ್ನ ಕೊಟ್ಟಿರ್ತಕ್ಕಂಥ ಹಿಂದೆ ಇದೆ. ಆದೇಶದಲ್ಲಿ ಬಹುಶಃ ಉಲ್ಲೇಖ ಮಾಡುವಂತ ಸಂದರ್ಭದಲ್ಲಿ ತುಂಬ ಉಲ್ಲೇಖ ಬಂದಿದೆ ಅನ್ನುವಂಥ, ನಂದು ಕೂಡ ಒಂದು ಉಲ್ಲೇಖ ಬಂದಿದೆ. ಅದು ಪರಿಶಿಷ್ಟ ಜಾತಿಯ ಕೆಲವು ಕಾಲನಿಗಳಿಗೆ ದುಡ್ಡನ್ನು ಸಣ್ಣ ಅಮೌಂಟ್ ಬಂದಿರ್ತಕ್ಕಂಥ, ಅದಕ್ಕೆ ದೊಡ್ಡ ವಿಷಯ ಮಾಡಿದ್ದಾರೆ. ಅದನ್ನ ಮುಂದಿಟ್ಟುಕೊಂಡು ಬಹುಶಃ ದೊಡ್ಡ ಒಂದು ಗಲಾಟೆ ಸದನ ಆಗಿದೆ ಅನ್ನೋದು ನನ್ನ ಗಮನಕ್ಕೆ ಬಂದಿದೆ. ನಾವು ಹಿಂದೆ ಶಾಸಕರಾಗಿದ್ದಾಗ ಪ್ರದೇಶ ಅಭಿವೃದ್ಧಿಯ ಹೆಸರಿನಲ್ಲಿ ನಮಗೆ ಪ್ರಾರಂಭದಲ್ಲಿ ದುಡ್ಡು ಕೊಡ್ತಾ ಇರಲಿಲ್ಲ. ಏನು ದುಡ್ಡು ಕೊಡ್ತಾ ಇರಲಿಲ್ಲ. ಈಗ ಪ್ರಾದೇಶಿಕ ಅಭಿವೃದ್ಧಿಯ ಶಾಸಕರಿಗೆ ಅನುದಾನ ಬರ್ತದೆ. ಎಲ್ಲಿವರೆಗೆ ಅಂದ್ರೆ ಈ ಸಾರಿ ಶಾಸಕರ 10 ಕೋಟಿ ರೂಪಾಯಿ ಇವತ್ತು ಎಲ್ಲ ಶಾಸಕರಿಗೂ ಬಂದಿದೆ. ನನ್ನದೊಂದು ಅದಕ್ಕೆ ಒಂದು ವಿರೋಧ ಏನು ಅಂತಂದ್ರೆ, ಎಲ್ಲ ಕಡೆ ಅದು 10 ಕೋಟಿಯನ್ನ ಅವರು ವಿವೇಚನೆಗೆ ಬಿಟ್ಟಿರ್ತಕ್ಕಂಥದ್ದು. ಅವರು ಇದನ್ನ ಅನುದಾನದಿಂದ ಬೇರೆ ಬೇರೆ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಾರೆ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ. ಆದ್ರೆ ಅವ್ರೇನ್ ಮಾಡ್ತಾರೆ, ವಿಧಾನಸಭಾ ಕ್ಷೇತ್ರದಲ್ಲಿ ಕಟೌಟ್ ಹಾಕ್ತಾರೆ. ಮೊದಲದು ಅದು ಕೂಡ ಒಂದು ಕಾಲದಲ್ಲಿ ಇರಲಿಲ್ಲ, ಅದೊಂದು ಹೊಸದಾಗಿ ಪ್ರಾರಂಭ ಆಗಿರ್ತಕ್ಕಂಥದ್ದು. ನಾನು ಅದನ್ನ ಉಲ್ಲೇಖ ಮಾಡೋದಕ್ಕೆ ಹೋಗುದಿಲ್ಲ. ಆ ಕಟೌಟ್ ನಲ್ಲಿ ಬಹುಶಃ ರಾಜ್ಯ ಸರ್ಕಾರದ ಅನುದಾನ, ಶಾಸಕರ ನಿಧಿ ಅಂತ ಹೇಳಿ ಶಾಸಕರ ಅಭಿವೃದ್ಧಿ
ಕೊಟ್ಟಿರ್ತಕ್ಕ ಹಣ ಅಂತ ಹೇಳಿದ್ರೆ ಅದು ಶಾಸಕರ ನಿಧಿಯ ಹಣ ಅಂತ ಹೇಳಿದ್ರೆ ಅದು ಸರ್ಕಾರದ ರಾಜ್ಯ ಸರ್ಕಾರ ಕೊಡ್ತಕ್ಕ ಹಣ. ಇವರೆಲ್ಲ ಬ್ಯಾನರ್ಗಳಲ್ಲಿ ಮೋದಿ ಫೋಟೋ ಹಾಕ್ತಾರೆ. ಏನು ಮೋದಿ ಅವ್ರ ದುಡ್ಡಲ್ಲ. ನಾನು ಯಾಕೆ ಅಂತ ಹೇಳುದು, ಇವರು ಬೇರೆ ವಿಚಾರವನ್ನ ಮುಂದಿಟ್ಕೊಂಡು ಮಾತಾಡಿದ್ರೆ ಇವರು ರಾಜ್ಯ ಸರ್ಕಾರದ ಅನುದಾನವನ್ನು ಬಿಡುಗಡೆ ಮಾಡಿದಾಗ ಹಾಗೆ ಮೋದಿ ಅವರ ಫೋಟೋ, ಅದೇನು ಕೇಂದ್ರ ಸರ್ಕಾರ ದುಡ್ಡಲ್ಲ. ಇದು ಈ ತರ ಮಾಡ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ನನಗೆ ಬಹುಶಃ ಬಹಳಷ್ಟು ವರ್ಷಗಳಿಂದ ನಾನು ಕೆಲಸ ಮಾಡಿಕೊಂಡು ಬರ್ತಾ ಇದ್ದೆ. ಸಾಕಷ್ಟು ಅಭಿವೃದ್ಧಿ ಕೆಲಸವನ್ನು ನನ್ನ ಕ್ಷೇತ್ರದಲ್ಲೇ ಮಾಡಿದ್ದೇನೆ. ಇದು ಇಂತಹ ಸಣ್ಣ ಅನುದಾನದ ಬಗ್ಗೆ ನಾನು ಮಾತಾಡುವಂಥದ್ದು ಹೋಗ್ತಾ ಇಲ್ಲ. ಆದರೆ ನನ್ನ ಕಾಲದಲ್ಲಿ ಶುರುವಾಗಿರ್ತಕ್ಕಂಥ ಅನೇಕ ಕೆಲಸ, ಯಾಕೆ ಈ ಸಂದರ್ಭದಲ್ಲಿ ನಾನು ಮಾತಾಡಬೇಕಾಗಿದೆ, ಇವತ್ತು ಕೂಡ ಅನೇಕ ಮಹತ್ವದ ಕೆಲಸ ಕಾರ್ಯಗಳ ಅರ್ಧದಲ್ಲಿ ನಿಂತಿದೆ. ಕಳೆದ ಬಿಜೆಪಿ ಸರ್ಕಾರ ಇದ್ದಾಗ ಅದನ್ನು ಅರ್ಧದಲ್ಲಿ ಬಿಟ್ಟಿದ್ದಾರೆ. ಪಂಚಮಂಗೇಶ್ವರಾಯರ ಭವನ ಅಂತ ಭಾರಿ ಸುಂದರವಾದ ಭವನ ನಿರ್ಮಾಣದ ಅದು 80% ಕೆಲಸ ಆಗಿದೆ. ಬಹುಶಃ ಅವರ ಬಂಟ್ವಾಳದಲ್ಲಿ ಅವರ ಹುಟ್ಟಿದ ಜಾಗದಲ್ಲಿ ಪಂಚಮಂಗೇಶ್ವರ ಭವನ, ಅದು ಕನ್ನಡ ಸಂಸ್ಕೃತಿ ಇಲಾಖೆ, ಬಹುಶಃ ಮುಖ್ಯಮಂತ್ರಿಯವರು ಇದ್ದೇ ಅದಕ್ಕೆ ಶಂಕುಸ್ಥಾಪನೆಯನ್ನು ನಾವು ಮಾಡಿದ್ವಿ. ಆದರೆ ಅದು ನಾವು ಸರ್ಕಾರ ಹಿಂದಿನ ಸಿದ್ದರಾಮಯ್ಯ ಸರ್ಕಾರ ಹೋದ್ಮೇಲೆ ಅದು ಯಾರಾದ್ರೂ ಅದರ ಮುಖ ನೋಡ್ಲಿಲ್ಲ, ಅದು ಹಾಗೆಯೇ ಇದೆ. ಈಗ ಮತ್ತೆ ಬಂದಾಗ ಅದನ್ನು ಮಾಡಿಸ್ಬೇಕು ಅಂತ ಪ್ರಯತ್ನ. ಇಂತಹ ಸಂದರ್ಭಗಳಲ್ಲಿ ನಾವು ಇಂಥ ಕೆಲಸ ಮಾಡಿದಾಗ ಇದಕ್ಕೆ ಈ ತರ ಪ್ರತಿರೋಧ ಬರ್ತದೆ ಅಂತ ಹೇಳುವಂತ ಸರಿಯಾ ಅಂತ ಹೇಳುವಂತ ಪ್ರಶ್ನೆ. ಹಾಗೇನೆ ಬೇರೆ ಬೇರೆ ನಮ್ಮಲ್ಲಿ ಒಂದು 20 ಕೋಟಿ ರೂಪಾಯಿ ಸೇತುವೆ, ಅದಕ್ಕೆ ಒಂದು ಅಜಲಮುಗೇರು ಮತ್ತು ಕಡಿಶ್ವಾಲೆ ಅಂತೇಳಿ 2 ಸೇತುವೆಗಳ ಮಧ್ಯೆ ಒಂದು ಸೇತುವೆ, ಅದು ಸೌಹಾರ್ದ ಸೇತುವೆ ಅಂತೇಳಿ ಅದಕ್ಕೆ ಮಂಜೂರಾತಿ ಆಗುವಾಗಲೇ ಅದಕ್ಕೆ ಬಂದಿತ್ತು. ಆ ಸರ್ವಾದ ಸೇತುವೆ ಅವು ಇವತ್ತು ಕೂಡ ಅವರ 5 ವರ್ಷದ ಅವಧಿಯಲ್ಲಿ ಅದನ್ನ ಆ ಕಡೆ ಮುಖ ನೋಡ್ಲಿಲ್ಲ, ಹಾಗೆಯೇ ಇದೆ. ಈಗ ಅದನ್ನು ಪೂರ್ತಿ ಮಾಡುವಂತ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಮಾತು ಬಂದ್ರೆ ಹೀಗೆ ಇಂಥ ನಮ್ಮಲ್ಲಿ ಒಂದು ಕ್ರೀಡಾಂಗಣ ಬೆಂಜನ್ಬೋದಲ್ಲಿ ಅದಕ್ಕೆ ಎಲ್ಲ ಜಾಗವನ್ನು ಮಾಡಿ ಒಬ್ಬ ಖಾಸಗಿ ವ್ಯಕ್ತಿಯ ಜಮೀನನ್ನ ಸರ್ಕಾರದ ತಗೊಂಡು ಸರ್ಕಾರದಿಂದ ಜಾಗವನ್ನ ಎಕ್ಸ್ಚೇಂಜ್ ಮಾಡಿ, ಯಾಕಂದ್ರೆ ಕಾಂಪ್ಯಾಕ್ಟ್ ಆಗಿ ಒಂದು 10 ಎಕರೆ ಜಾಗದಲ್ಲಿ ಬೇಕು ಅಂತ ಹೇಳಿ ಅದು ರೆಡಿ ಮಾಡಿ 10 ಕೋಟಿ ರೂಪಾಯಿ ಮಂಜೂರಾತಿ ಆಯಿತು. ಅದು ಅಲ್ಲಿ ನೆನಗುದಿಲ್ಲ. ಹೊಸ ಸರ್ಕಾರ, ಈ ಬಿಜೆಪಿ ಸರ್ಕಾರ ಬಂದಾಗ ಅದು ಆಗ್ಲಿಲ್ಲ. ಮೊನ್ನೆ ಮುಖ್ಯಮಂತ್ರಿ ಬಂದಾಗ ನಾನು ಮತ್ತೆ ಅದು ಮಾಡಬೇಕು ಅಂತ ಹೇಳಿ ನನ್ನ ಮನವಿಯನ್ನು ಕೂಡ ಮಾಡಿ. ಇಂಥ ಸುಮಾರು ವಿಷಯಗಳು ಬಹುಶಃ ನಮ್ಮ ಹಿಡಿತದಲ್ಲಿ. ಈಗ ನಮ್ಮ ಬೀಸ್ ರೋಡ್ನಲ್ಲಿ ತಾಲೂಕು ಕಚೇರಿ ಇದೆ, ಅದನ್ನು PPP ಮಾಡೆಲ್ನಲ್ಲಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಒಂದು ಬಸ್ ಸ್ಟ್ಯಾಂಡ್ ಮಾಡಬೇಕು ಅಂತ ನಾನು ಹೊರಟಿದ್ದೆ. ಅದು ಕಟ್ಟಡದ ಕೆಲವು ಅದನ್ನು ತೆರವು ಮಾಡಿ ಹಳೆಯ ತಾಲೂಕು ಆಫೀಸ್, ನಿಮ್ಗೆ ಗೊತ್ತಿದೆ, ನಮ್ಮ ಬಸ್ ಸ್ಟ್ಯಾಂಡ್ ಎದುರುಗಡೆ ಇರ್ತಕ್ಕಂಥ ಹಳೆಯ ತಾಲೂಕು ಆಫೀಸ್, ಅದು ನಾನು ಮಾತಿ ಆದ್ಮೇಲೆ ಅದು ಹಾಗೆ ನಿಂತಿದೆ. ಅದನ್ನು ಮತ್ತೆ ಅದನ್ನ ಈಗಾಗಲೇ ನಾವೆಲ್ಲ ಪ್ರಯತ್ನ ಮಾಡ್ತಿದ್ದೆ, ಅದು ಮತ್ತೆ ಮಾಡಬೇಕು ಅನ್ನೋದು ನನ್ನೊಂದು ಅಪೇಕ್ಷೆ ಇದೆ. ಇಂಥ ವಿಚಾರಗಳು ಅನೇಕ ಕೆಲಸಗಳು ಇವತ್ತು ಆಗಿದೆ ಅಂತ. ಆದರೆ ನನಗೆ ಒಂದು ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಈ ಜಿಲ್ಲೆಯಲ್ಲಿ ಸುಳ್ಯದಲ್ಲಿ ನಮ್ಮ ಪಕ್ಷದ ಶಾಸಕರು ಇಲ್ಲದಂಥ ಸಂದರ್ಭದಲ್ಲಿ ಜನರ ಬೇಡಿಕೆಗಳು ಸಾಕಷ್ಟಿದ್ದಾಗ ಅಲ್ಲಿ ಸುಮಾರು ನಾವು ಕೆಲಸಗಳು ಮಾಡಿದೆ. ಕೋಟ್ಯಾಂತರ ರೂಪಾಯಿ ಅನೇಕ ಸೇತುವೆಗಳು, ಬೇರೆ ಬೇರೆ ಅಭಿವೃದ್ಧಿ ಕೆಲಸಗಳು ಊರಿನ ಜನ ಹೇಳಿದಾಗ. ಆದರೆ ನನಗೊಂದು ಸಮಾಧಾನ, ಆಗಿನ ಶಾಸಕರಾಗಿದ್ದಂಥ ಅಲ್ಲಿಯ ಅಂಗರ ಅವ್ರಿಗೇನೊಂದು ಮಾತನ್ನ ಆಡಲಿಲ್ಲ. ನಾನು ಉದಾಹರಣೆಗೆ ತೆಗೆದುಕೊಳ್ಳಿ, ಯಾಕೆಂದ್ರೆ ಅವರ ಕ್ಷೇತ್ರಕ್ಕೆ ಬರ್ತಕ್ಕಂಥ ಕೆಲಸ ಅನ್ನುವಂಥದ್ದಕ್ಕೆ ಅಂತ ವಿಚಾರಗಳು ಇವತ್ತು ಈಗಿನ ಶಾಸಕರು ಈ ಒಂದು ಮನೋಸ್ಥಿತಿ ಇದೆ ಅನ್ನೋದು ನಿಮಗೆ ಬೇಸರ ತಂದಿರ್ತಕ್ಕಂಥ ವಿಚಾರ ಅಂತ ಹೇಳ್ತಕ್ಕಂಥ ಸಂಕುಚಿತ ಮನೋಭಾವ ಹಕ್ಕುಚ್ಯುತಿ ಮಂಡನೆ ಮಾಡಲಿಕ್ಕೆ ಹೊರಟಿದ್ದಾರೆ ಅನ್ನೋದೇ ನನಗೆ ಬೇಸರ ಸರೋದು. ಇದು ಒಂದು ವಿಚಾರ ನನಗೆ ಈಗ ಒಂದು ಮತ್ತು ನೆನಪಾಯ್ತು. ನಾನೊಂದ್ಸರಿ ನಮ್ಮ ಬಂಟ್ವಾಳದಲ್ಲಿ
ಇಂದಿರಾ ಕ್ಯಾಂಟೀನು ತೆರೆಯುವಂಥ ಸಣ್ಣ ಒಂದು ಗಲಾಟೆ ಆಯಿತು. ಏನಪ್ಪ ಅಂತಂದರೆ ನಮ್ಮ ಆವಾಗ ನಮ್ಮ ಸರ್ಕಾರ ಇದು ಸರ್ಕಾರ JDS BJP ಸರ್ಕಾರ, JDS ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅದರ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಒಂದು ಬೇಡಿಕೆ ಏನಂತಂದ್ರೆ, ಮಾಜಿ ಶಾಸಕರಿಂದ ಅದರ ಕಾರ್ಯಕ್ಕೆ ಬಂದರೆ ಅವರು ಸ್ಟೇಜಿಗೆ ಕರೆಯಬಾರ್ದು ಅಂತ ಒಂದು ಅವರ ಬೇಡಿಕೆ, ವೇದಿಕೆ ಕರೆಯಬಾರ್ದು. ನೋಡಿ, ಇದೊಂದು ಸಣ್ಣ ವಿಷಯ. ಅದು ಇವರು ನಮ್ಮ ಅಶೋಕರ ಸಂಕುಚಿತ ಭಾವನೆ ಅಂತ ಹೇಳಿದೆ, ಕರಿಬಾರ್ದು ಅಂತ. ಅದು ಕರಿಬಾರ್ದು ಅಂತ ಹೇಳಿ ಸ್ವಲ್ಪ ಚರ್ಚೆ ಆಗಿದೆ ಬೇರೆ ಬೇರೆ, ಆದ್ರೆ ಅದಕ್ಕೇನು ಗಂಭೀರ ಮಾಡಲಿಲ್ಲ ನಾವು. ನಾನು ಆ ಕಾರ್ಯಕ್ರಮ ಬಹುಶಃ ಅವತ್ತು ದೇಶಪಾಂಡೆ ಅವರು ಬರಬೇಕಿತ್ತು, ಕೆಲವು ಹಕ್ಕುಪತ್ರ ವಿತರಣೆ ಮಾಡ್ತಕ್ಕಂಥ ಇತ್ತು, ಅವ್ರು ಬರಲಿಲ್ಲ. ಅಲ್ಲಿ ಒಂದು ನನಗೆ ಇಲ್ಲಿ ಅಧಿಕಾರಿಗಳು, ಇವತ್ತು ನಮ್ಮ AC ಆಗಿದ್ದಂತ, ಆವಾಗ AC ಆಗಿದ್ದು ಕಮಿಷನರ್ ಆಗಿದ್ದಾರೆ ಈಗ, ಅವರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಕೆಳಗಡೆ ಚಾರ್ನಲ್ಲಿ ಒಂದು ಇದು ಕಾಗದ ಮಾಡಿ ಪಂಡಿತರು ಮಾಜಿ ಶಾಸಕರಿಗೆ ಅಂತ. ನೋಡಿ, ಅದು ಹಾಕ್ಬಾರ್ದು, ಬೇಡ ಇತ್ತು. ನಾವು ಇನ್ನು ವೇದಿಕೆಗೆ ಬರ್ಲಿಕ್ಕೆ ನಾವು ಅಪೇಕ್ಷೆ ಪಡುವಂಥವ್ರಲ್ಲ. ಇವರು ಹಾಕಿದ್ರು. ಅವಾಗ ಖಾದರ್ ಉಸ್ತುವಾರಿ ಮಂತ್ರಿ ಆಗಿದ್ರು. ಬಹುಶಃ ಅವಾಗ ಸಮ್ಮಿಶ್ರ ಸರ್ಕಾರ ಇದ್ದಾಗ ಆ ಒಂದು ಇದು ಕೆಳಗಡೆ ಜನರು ಕೂತ್ಕೊಳ್ಳೋ ಜಾಗದಲ್ಲಿ ಒಂದು ಚೇರ್ನಲ್ಲಿ ಮಾಜಿ ಶಾಸಕರಿಗೆ ಅಂತೇಳಿ ಒಂದು ಕಾಗದ ಅಂಟಿಸಿದ್ದಾರೆ. ನಾವೇನು ಅವರ ಇದಕ್ಕೆ ಹೋಗಿ ನಾವು ಸ್ಟೇಜಿಗೆ ಹತ್ತೇವೆ ಅಂತ ಹೇಳೋ ರೀತಿ ಈ ತರ ಅಪಮಾನ ಮಾಡ್ತಕ್ಕಂಥದ್ದು ಕೂಡ ಮಾಡಿ ಸಾಕಷ್ಟು ಆಗಿದೆ. ಅಂತ ಸಂದರ್ಭದಲ್ಲಿ ನನ್ನ ಹೆಸರನ್ನ ಪ್ರಸ್ತಾಪ ಮಾಡಿರ್ತಕ್ಕಂಥ ಅಥವಾ ಬೇರೆ ಬೇರೆ ಶಾಸಕರುಗಳು ಈ ಅದರ ಬಗ್ಗೆ ಮಾತಾಡ್ತಕ್ಕಂಥದ್ದು ಬಹುಶಃ ಅವರಿಗೆ ಶಾಸಕ ಸಭೆಯಲ್ಲಿ ಹೇಗೆ ನರ್ತನೆ ಮಾಡಬೇಕು ಅಂತ ಗೊತ್ತಿಲ್ಲ ಅಂತ ಹೇಳೋದನ್ನ ನಾನು ಹೇಳಬೇಕಾಗಿ, ನನಗೂ ಕೂಡ ನನಗೆ ಒಂದು ರೀತಿಯ ಅಗೌರವ ಆದಂತೆ ಆಗಿದೆ ಅನ್ನುವಂಥದ್ದನ್ನ ನಾನು ಅದರ ಪತ್ರಿಕಾ ಮಾಧ್ಯಮದ ಮುಂದೆ ನನಗೆ ಹೇಳಬೇಕು ಅಂತ ನನಗೆ ಅಪೇಕ್ಷೆ ಆಯಿತು. ಅದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ನಾನು ಮಾತಾಡ್ತೇನೆ. ನಾನು ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ಅನೇಕ ಇವತ್ತು ಬಂಟ್ವಾಳದಲ್ಲಿ ಅನೇಕ ಕೆಲಸಗಳು ನಮ್ಮ ಕಾಲದಲ್ಲಿ ಸಾಕಷ್ಟು ಕೆಲಸಗಳು ಆಗಿರ್ತಕ್ಕಂಥದ್ದು ಕೂಡ ಇದೆ. ಬಹುಶಃ ಇತಿಹಾಸದಲ್ಲಿ ನಾವು ಶಾಸಕರಾಗಿದ್ದಾಗ ನಾನು ಅನೇಕ ಆಕ್ಚುಲಿ ನನ್ನ ಒಂದು ಕೆಲಸ ಅಂದ್ರೆ ಬಹಳಷ್ಟು ಕ್ಷೇತ್ರದ ಅಂತ ಕೆಲಸ ಆಗದೇ ಇರ್ಬೋದು. ನಮ್ಮ ಒಂದು ಕಾಲದಲ್ಲಿ ಒಂದು ಅಭಿವೃದ್ಧಿ ಒಂದು ಅದ್ಭುತ ರೀತಿಯಲ್ಲಿ ಆಗಿದೆ ಅನ್ನೋ ಸಂತೋಷ ನನಗಿತ್ತು. ಮಾಜಿ ಆಗಿರ್ಬೋದು, ಅದ್ಭುತ ಆಗಿದೆ ಅನ್ನುವಂಥದ್ದನ್ನು ಇವತ್ತು ನಾನು ಹೇಳಬೇಕಾಗಿದೆ. ಆದ್ದರಿಂದಾಗಿ ಇಂಥ ವಿಚಾರವನ್ನ ನಾವು ತಮ್ಮ ಜೊತೆ ಹಂಚಿಕೊಳ್ಳೋಣ ಅಂತ ಈ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದೇವೆ. ಬಂದಿರ್ತಕ್ಕಂಥ ಎಲ್ಲರನ್ನ ವಂದಿಸಿಕೊಂಡು ತಮಗೆ ಕೂಡ ವಂದಿಸಿಕೊಂಡು ಇಂಥ ವಿಚಾರದಲ್ಲಿ ನನಗೆ ಮನಸ್ಸಿಗೆ ನೋವಾಗಿದೆ ಅನ್ನುವಂಥ ಮಾತನ್ನು ನಮ್ಮ ಮುಂದಕ್ಕೆ ತರಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ನಮಸ್ಕಾರ.